Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬಿಜೆಪಿ ಎಂದು ಮಾಡಿಲ್ಲ. ಬಿಜೆಪಿ ಎಂದು ಪ್ರಜ್ವಲ್ ರೇವಣ್ಣ ಹಿನ್ನಡೆ ಕಂಟಿನ್ಯೂ ಆಗಿದೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಭಾರಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಂತರ ಕೂಡ ಜಾಸ್ತಿ ಆಗ್ತಾನೆ ಇದೆ. ಈಗ ಪ್ರತಿ ಸುತ್ತಿನಲ್ಲೂ ಕೂಡ ಹಾಸನದಲ್ಲಿ ಈಗ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಹಿನ್ನಡೆ ಆಗಿರುವಂತದನ್ನ ನೋಡ್ತಾ ಇದೀವಿ. ಪ್ರಜ್ವಲ್ ರೇವಣ್ಣ ಈಗ 35,895 ಮತಗಳ ಹಿನ್ನಡೆ. ಸೊ ಅಂತರ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಹೊರತು ಇನ್ನು ಪ್ರಜ್ವಲ್ ರೇವಣ್ಣ ಮತ್ತೆ ಮುನ್ನಡೆಗೆ ಬರ್ತಾರಾ ಅನ್ನುವಂಥದ್ದು 35,000 ಅನ್ನೋದು ದೊಡ್ಡದಲ್ಲ. ಆಗ್ಲೇ ನಮ್ ರವಿಯನ್ನ ಹೇಳ್ದಂಗೆ 1 ಲಕ್ಷ ಇದ್ರೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಟೋಟಲ್ ಪೋಲಿಂಗ್ ಎಷ್ಟಾಗಿದೆ, ವೋಟಿಂಗ್ ಎಷ್ಟಾಗಿದೆ, ಅದರ ಅಂತರದಲ್ಲಿ 30 ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. 35,000 ಏನ್ ದೊಡ್ಡ ಮಟ್ಟ ಅಲ್ಲ. ನನಗೆ ನಂಬಿಕೆ ಇದೆ. ಯಾಸಿನ ಸರಳ ಬಹುಮತಕ್ಕೆ 36 ಸ್ಥಾನ ಹಿಂದಿರುವಂತ ಬಿಜೆಪಿ. ದೇಶದಲ್ಲಿ 236 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿದೆ. NDA 294, ಆದ್ರೆ ಬಿಜೆಪಿ 236. ಇನ್ನೂ 36 ಸ್ಥಾನಗಳು ಬೇಕು 272 ದಾಟೋದಕ್ಕೆ. ಟಿಡಿಪಿ ಜೆಡಿಯು ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಮಾತುಕತೆಯನ್ನ ನಡೆಸ್ತಾ ಇದೆ. ಜೆಡಿಯು ನಾಯಕ ನಿತೀಶ್ ಕುಮಾರ್ ಜೊತೆ ಮಾತುಕತೆಯಲ್ಲಿ ಮುಂದಾಗಿರುವಂತಹ ಕಾಂಗ್ರೆಸ್ ಈಗ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಜೊತೆಗೂ ಕೂಡ ಮಾತುಕತೆಯನ್ನ ಮಾಡ್ತಾ ಇದೆ. ಸೊ ಈಗ ಇಂಡಿಯಾ ಮೈತ್ರಿಕೂಟ 230 ಏನಿದೆ, 294ರಲ್ಲಿರುವಂತಹ ಒಂದಷ್ಟು ಜನರನ್ನ ನಮ್ಮ ಕಡೆಗೆ ಸೆಳೆಯೋಣ ಅನ್ನುವಂಥ ಒಂದು ಪ್ರಯತ್ನ. ಯಾಕಂದ್ರೆ ಈ ಹಿಂದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದಂತಹ ನಿತೀಶ್ ಕುಮಾರ್ ಅವರು ಬದಲಾದಂತಹ ಸನ್ನಿವೇಶದಲ್ಲಿ ಮತ್ತೆ NDA ಜೊತೆಗೆ ಹೋದ್ರು. ಸೊ ಹಾಗಾಗಿ ಅವ್ರಿಗಿರುವಂತಹ ಒಂದು ಮುನಿಸನ್ನ ತಣಿಸಿ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಯಾಕೆ ಕರ್ಕೋಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರ. ಯಾಕಂದ್ರೆ ಬಿಹಾರದಲ್ಲಿ ಜೆಡಿಯು ಉತ್ತಮವಾದಂತಹ ಪ್ರದರ್ಶನವನ್ನ ನೀಡ್ತಾ ಇದೆ, ಒಳ್ಳೆ ಸ್ಥಾನಗಳನ್ನ ಪಡ್ಕೊಳ್ತಾ ಇದೆ. ಬಹುಶಃ ಜೆಡಿಯುನ ಮತ್ತೆ ಟಿಡಿಪಿಯನ್ನ ಒಂದು ಮಾಡ್ಕೊಂಡ್ರೆ, ನಮ್ಮ ಜೊತೆಗೆ ಸೇರಿಸ್ಕೊಂಡ್ರೆ ಸರ್ಕಾರ ರಚನೆ ಸುಸೂತ್ರವಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಆದ್ರೆ ಈಗಿರುವಂತಹ ಪ್ರಶ್ನೆ, ಜೆಡಿಯು ಮತ್ತು ಟಿಡಿಪಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ತಾರಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಬಹುಶಃ ನಿತೀಶ್ ಕುಮಾರ್ ಅವರಿಗೆ ಏನಾದ್ರು ಒಂದು ಒಳ್ಳೆ ಆಫರ್ ಕೊಟ್ರೆ ಎನಿ ಟೈಮ್ ಜಂಪ್ ಆಗ್ಬೋದು. ಯಾಕಂದ್ರೆ ಹಿಂದೆಯಿಂದನೂ ಕೂಡ ನಾವು ನಿತೀಶ್ ಕುಮಾರ್ ಅವರನ್ನು ನೋಡ್ಬಿಟ್ಟಿದೀವಿ ಯಾವ್ಯಾವ ರೀತಿಯಾಗಿ ಅಂತ ಹೇಳ್ಕೊಂಡ್ಬಿಟ್ಟು. ರವಿಕುಮಾರ್ ಅವರೇ, ಈ ಸಂದರ್ಭದಲ್ಲಿ ನಾವು ಇಷ್ಟು ವರ್ಷದ ನೋಡಿದ್ವಿ. ಮೊದಲ ಬಾರಿ ಕೂಡ ಬಿಜೆಪಿ ಅಲೋನ್ ಸ್ಪಷ್ಟ ಬಹುಮತವನ್ನ ಪಡೆದಿತ್ತು ಮೋದಿ ಅವರ ಮೊದಲ ಆಳ್ವಿಕೆ ಸಂದರ್ಭದಲ್ಲಿ. ಎರಡನೇ ಸಂದರ್ಭದಲ್ಲಿ ತುಂಬಾ ಮುಂದೋಗಿದ್ರು. ಈಗ ಅಕಸ್ಮಾತ್ ಇದೇ ಏನಾದ್ರೂ ಫೈನಲ್ ರಿಸಲ್ಟ್ ರೀತಿಯಾಗಿ ಆಗ ಹೋದ್ರೆ ಈ ಪಕ್ಷಗಳನ್ನ ಜೊತೆಗಿಡ್ಕೊಂಡು ಬಹಳ ಕಟ್ಟುನಿಟ್ಟಿನ ನಿರ್ಧಾರಗಳು ಮತ್ತೊಂದು ಈ ತರದೆಲ್ಲ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಬರುತ್ತೆ. ರವಿಕುಮಾರ್ ಅವರೇ ನೋಡಿ ಸರ್, ನಮಗೆ ನಂಬಿಕೆ ಇದೆ, ಪೂರ್ಣ ಪ್ರಮಾಣದಲ್ಲಿ ನಮಗೆ ಸರ್ಕಾರ ಆಗೋದಕ್ಕೆ ಯಾವುದೇ ಸಂಶಯ ಇಲ್ಲ. ನಾವು ಹೇಳ್ತೇವೆ, ನಮ್ಮ NDA ಏನಿದೆ 325 ನಿಶ್ಚಿತವಾಗಿ ನಾವು ಕ್ರಾಸ್ ಮಾಡ್ತೇವೆ. ಅದರೊಳಗೆ ಯಾವುದೇ ಸಂಶಯ ಇಲ್ಲ. ನಮ್ಮ NDA 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ನಮ್ಮ ದೇಶಕ್ಕೆ ಬರುತ್ತೆ. ಇದ ಜನರ ಅಪೇಕ್ಷೆ. ಕಠಿಣ ನಿರ್ಧಾರಗಳು ಏಕಪಕ್ಷೀಯವಾಗಿ ತಗೊಳ್ಳೋದಕ್ಕೆ ಎಲ್ಲೊಂದ್ ಕಡೆ ಹಿನ್ನಡೆ ಆಗುತ್ತೆ. ನೋಡಿ, ಕೆಲವು ಸಾರಿ ಆ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ತೆಗೆದುಕೊಂಡಿದ್ದಾರೆ. ಹಾಗಾಗಿನೇ ನಮಗೆ ಇಷ್ಟು ಸೀಟ್ಗಳು ಬರ್ತಾ ಇದೆ. ದೇಶಕ್ಕೆ ಆ ರೀತಿಯ ಕಠಿಣ ನಿರ್ಧಾರಗಳ ಅವಶ್ಯಕತೆ ಇತ್ತು. ಉದಾಹರಣೆ, ಜಮ್ಮು ಕಾಶ್ಮೀರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಠಿಣ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ತರ ಅವಶ್ಯಕತೆ ಇದೆ. ಅಲ್ಲಿ ನಮಗೆ ಸೀಟ್ಗಳು ಕೂಡ ಬರ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಆ ಹಿನ್ನೆಲೆಯಲ್ಲಿ ಈ ರೀತಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರಿಂದನೇ ನಾವು ಈ ಕಾಂಗ್ರೆಸ್ಸಿನ ವಿರುದ್ಧ 3ನೇ ಬಾರಿಗೆ ನಾವು ಅಧಿಕಾರವನ್ನು ಹಿಡಿತಾ ಇದ್ದೀವಿ. ಅಲ್ಲ, ಇಲ್ಲಿ ಅಂದ್ರೆ ನಿತೀಶ್ ಕುಮಾರ್ ಅಂತ ನಾಯಕರನ್ನ ಜೊತೆಗಿಟ್ಕೊಂಡು ಆಮೇಲೆ ಟಿಡಿಪಿ ಗೊತ್ತಿಲ್ಲ, ಯಾಕಂದ್ರೆ ಅವರು ಬಹಳ ದೊಡ್ಡ ಅನುದಾನದ ನಿರೀಕ್ಷೆಯಲ್ಲಿದ್ದಾರೆ. ಆಂಧ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ಪೆಷಲ್ ಸ್ಟೇಟಸ್ ಅನ್ನ ಕೊಟ್ಟಂತ ನಂತರದಲ್ಲಿ ನಿರೀಕ್ಷೆ ಮಾಡಿದಂತ ಅನುದಾನ ಬಹುಶಃ ಬಿಜೆಪಿ ಅದರಲ್ಲೆಲ್ಲ ಬಹಳ ಕಠಿಣವಾಗಿ ವರ್ತಿಸಿದೆ 2014ರ ಸಂದರ್ಭದಲ್ಲಿ. ಬಹುಶಃ ಆ ಅತಿ ಕಠಿಣ ವರ್ತನೆ ಮಿತ್ರ ಪಕ್ಷಗಳ ಜೊತೆಗೆ ಇನ್ನು ಆಗಲ್ಲ ಅಂತ ಕಾಣಿಸುತ್ತೆ. ವಾಜಪೇಯಿ ಅವರು ಒಂದು ಮಾತನ್ನ ಯಾವಾಗ್ಲೂ ಹೇಳ್ತಾ ಇರ್ತಿದ್ರು, ಮಿತ್ರ ಪಕ್ಷಗಳನ್ನ ನಡ್ಸ್ಕೊಳ್ಳುವಂತ ರೀತಿಯಲ್ಲಿ ನಾವು ಎಷ್ಟು ಗೌರವ ಕೊಡಬೇಕು ಅನ್ನುವಂತನ್ನ. ಬಹಳಷ್ಟು ಮಿತ್ರ ಪಕ್ಷಗಳಿಗೆ ಬಿಜೆಪಿ ಆ ನಂತರದಲ್ಲಿ 2014 ನಂತರ ಆ ಗೌರವ ಕೊಟ್ಟಿಲ್ಲ ಅನ್ನುವಂಥದ್ದು ಅವ್ರ ಮಿತ್ರರೇ ಮೇಲಿನ ಮೇಲೆ ಹೇಳ್ತಾ ಇದ್ದಂತ ವಿಚಾರ ಆಗಿತ್ತು. ಶಿವಸೇನೆ ಅಂತ ಶಿವಸೇನೆನೇ ಒಡೆದು ಇಬ್ಬಾಗ ಆಗುವಂತ ಸನ್ನಿವೇಶಕ್ಕೆ ಬಂತು. ಬಹುಶಃ ಈಗ ಆ ಮಟ್ಟಿನ ವರ್ತನೆ ಗೊತ್ತಿಲ್ಲ. ಈ ಟ್ರೆಂಡ್ ಏನಾದ್ರೂ ಕಂಟಿನ್ಯೂ ಆಗಿ ಫೈನಲ್ ರಿಸಲ್ಟ್ ಆಯ್ತು. ನಿತೀಶ್ ಕುಮಾರ್ ಅವರು ನಮ್ಮ NDA ಬಿಟ್ಟು ಇಲ್ಲಿ ಕಾಂಗ್ರೆಸ್ ಕಟ್ಟೋದಕ್ಕೆ ಕಾಂಗ್ರೆಸ್ ಮಿತ್ರ ಪಕ್ಷಗಳನ್ನ ಕಟ್ಟಕ್ ಹೋದ್ರು. ಏನಾಯ್ತು ಪರಿಸ್ಥಿತಿ?
ಈ ಈ ನೆನಪು ಕೂಡ ಅವ್ರಿಗೆ ಚೆನ್ನಾಗಿದೆ. ಅದೇ ರೀತಿ TDPಯ ನಾಯಕರಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಕೂಡ ಕಾಂಗ್ರೆಸ್ ಏನು ಅಂತ ಚೆನ್ನಾಗಿ ಅರ್ಥ ಹೇಳ್ಕೊಂಡಿದ್ದಾರೆ ಕೂಡ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಏನಿದೆ, ಮೋದಿ ನೇತೃತ್ವದ NDA ಏನಿದೆ, ನಿಶ್ಚಿತವಾಗಿ ಯಾವುದೇ ಸಂಶಯ ಇಲ್ದಂಗೆ ಸರ್ಕಾರವನ್ನ ಮಾಡ್ತಾರೆ. ನಾವು 325 100ಕ್ಕೆ 100 ನಾವು ಕ್ರಾಸ್ ಮಾಡ್ತೇವೆ. ಜಸ್ಟ್ ಒಂದು ಸಿಂಪಲ್ ಲೆಕ್ಕಾಚಾರ ಹಾಕೋದಾದ್ರೆ ಮನೇಲಿ JDU TDP ಸೇರಿ 30 ಕ್ಷೇತ್ರದಲ್ಲಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. 14-16 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈಗ ಇಂಡಿಯಾ ಮೈತ್ರಿಕೂಟ ಸದ್ಯದ ಮಟ್ಟಿಗಿನ ನಂಬರ್ಸ್ 232. ಸೊ 232ಕ್ಕೆ ಈ 30 ಏನಾದ್ರು ಆಡ್ ಆದ್ರೆ ಏನಾಗುತ್ತೆ? 262 ಆಗುತ್ತೆ. ಬಟ್ ಸ್ಟಿಲ್ ಅವ್ರಿಗೆ ಇನ್ನೂ 10 ಸ್ಥಾನ ಕೆಳಬೀಳುತ್ತೆ. ಅದರ್ಸ್ ಅಲ್ಲಿರುವಂತವ್ರನ್ನ ಸೆಳೆಯುವಂತ ಪ್ರಯತ್ನ ಆಗ್ಬೇಕಾಗುತ್ತೆ. ಇದು ಇಟ್ ಇಸ್ ಟೂ ಅರ್ಲಿ. ಬಟ್ ನೀವು ಹೇಳುವಾಗ ಇನ್ನೂ 12-1 ಗಂಟೆ ನಂತರದಲ್ಲಿ ನಮ್ಗೊಂದು ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗ್ತಾ ಹೋಗುತ್ತೆ. ಕರೆಕ್ಟ್. ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿ ಇದೆ, ಅದ್ರಲ್ಲಿ ಮೈನಸ್ ಆಗುತ್ತೆ ಹೊತ್ತು ಪ್ಲಸ್ ಅಂತ ಆಗಲ್ಲ. NDAಗೆ ಪ್ಲಸ್ ಆಗುತ್ತೆ, INDAಗೆ ಮೈನಸ್ ಆಗುತ್ತೆ. ಯಾಕಂದ್ರೆ ಮೋದಿಜಿ ಅವರ ಮೇಲೆ ಇಡೀ ದೇಶದ ಜನ ಅಪಾರವಾದಂತ ಒಂದು ನಂಬಿಕೆ ಇಟ್ಟಿದ್ದಾರೆ. ಇವತ್ತು ಇಡೀ ವಿಶ್ವ ನಮ್ಮನ್ನ ನೋಡ್ತಾ ಇದೆ ಅಂದ್ರೆ ಮೋದಿಜಿ ಅವರ ಪರಿಶ್ರಮ. ಈ ಲೆಕ್ಕಾಚಾರದಲ್ಲಿ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಕರ್ನಾಟಕದಲ್ಲೂ ಈಗ ಡಬಲ್ ಡಿಜಿಟ್ ಅನ್ನ ತಲುಪ್ತಾ ಇದೆ. ಸೊ DK ಶಿವಕುಮಾರ್ ಅವ್ರು ಮೇಲಿನ ಮೇಲೆ ಹೇಳ್ತಾ ಇದ್ರು ಡಬಲ್ ಡಿಜಿಟ್ ಅನ್ನ ತಲುಪ್ತೀವಿ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ನಿನ್ನೆ ಕೂಡ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರು 15ರಿಂದ 20 ಸ್ಥಾನ ನಾವು ಗೆಲ್ತೀವಿ ಅಂತ. ಆ ಮಟ್ಟಿಗೆ ಹೋಗದೆ ಹೋದ್ರು ಕೂಡ ಬಹುಶಃ ಇದು ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನ ದೊಡ್ಡ ಸಾಧನೆ ಅಂತಾನೆ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ 2014ರ ಸಂದರ್ಭದಲ್ಲಿ 9 ಸ್ಥಾನ ಗೆದ್ದಂತವ್ರು 28 ಗೆದ್ದಿದ್ರು. ಅಲ್ಲ, ಈ ಇತ್ತೀಚಿನ ನಾನು 2000 ನಂತರದಲ್ಲಿ ನಾನು ಹೇಳ್ತಾ ಇರೋದು, 2004ರ ನಂತರದಲ್ಲಿ ನಾನು ಹೇಳ್ತಾ ಇರುವಂತದ್ದು. ಸೊ ಕಳೆದ ಬಾರಿ 1 ಸ್ಥಾನ ಗೆದ್ದಂತವ್ರು. ಈಗ ಸಹಜವಾಗಿ ಮೊನ್ನೆನೆ ಒಬ್ರು ಸಚಿವರು ಹೇಳ್ತಾ ಇದ್ರು ಬಿಜೆಪಿ 25 ಗೆದ್ದಂತವ್ರು 22 ಗೆಲ್ತೀವಿ 21 ಗೆಲ್ತೀವಿ ಅನ್ನುವಂಥದ್ದು ಸಾಧನೆ ಅಲ್ಲ, ನಾವು 1 ಗೆದ್ದಂತವ್ರು 10ಕ್ಕೆ ಹೋಗ್ತೀವಲ್ಲ ಅದು ಸಾಧನೆ ಅನ್ನುವಂಥದ್ದು. ಸರ್ಕಾರ ಇದೆಯಲ್ಲ ತೃಪ್ತಿ ಪಡುವಂತದ್ದು 2014ರಲ್ಲೂ ಹಾಗೆ ಆಯ್ತು. ನಿಜಕ್ಕೂ ಕೂಡ 2014ರಲ್ಲೂ ಹಾಗೆ ಆವಾಗ ಮೈತ್ರಿ ಸರ್ಕಾರ, ಈಗ ಪೂರ್ಣ ಬಹುಮತ ಸರ್ಕಾರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.